ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕ್ರಿಯೇಷನ್. ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರುವಂತಹ ನೆಕ್ಲೇಸ್ ಡಿಸೈನ್ಸ್ ಎಲ್ಲನೂ ಕೂಡ ತುಂಬಾ ಕಡಿಮೆ ಗ್ರಾಮ್ಗೆ ಸಿಗುವಂಥದ್ದು. ಸೊ ಆಲ್ಮೋಸ್ಟ್ 6 ಗ್ರಾಮಿಂದ ಹಿಡಿದ್ಬಿಟ್ಟು 14 ಗ್ರಾಮ್ವರೆಗೂ ಇರುವಂತಹ ನೆಕ್ಲೇಸ್ ಡಿಸೈನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇದು ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಹಾಗೆಯೇ ಇದು ಎಲ್ಲಿ ಸಿಗುತ್ತೆ, ಇದರ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದ್ರ ಮಾಹಿತಿಯನ್ನು ಕೂಡ ನಾನು ಇದರೊಳಗೆ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಏನು ಮಾಡಬೇಕು ಅಂದರೆ ಎಂಡ್ವರೆಗೆ ನೋಡಬೇಕು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಈಗಲೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಹಾಕುವಂತಹ ಪ್ರತಿಯೊಂದು ಹೊಸ ವಿಡಿಯೋಗಳು ಮಾಹಿತಿ ನಿಮಗೆ ತಿಳಿಯುತ್ತೆ. ಸೊ ಬನ್ನಿ ಈಗ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿಬಿಡೋಣ, ಲೇಟ್ ಮಾಡೋದು ಬೇಡ. ಸೊ ನೆಕ್ಲೆಸ್ ಡಿಸೈನ್ಸ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಸೊ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋಂತಹ ಪ್ರತಿಯೊಂದು ನೆಕ್ಲೆಸ್ ಡಿಸೈನ್ಸನ್ನು ಕೂಡ ಸೇಠಿಯಾ ಜ್ಯುವೆಲರ್ಸ್ ಅಂತ ಇದ್ದಾರೆ ಮೈಸೂರಲ್ಲಿ, ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಅವ್ರ ಹತ್ರ ಪ್ಯಾನ್ ಇಂಡಿಯಾ ಶಿಪ್ಮೆಂಟ್ ಇರುತ್ತೆ, ಅಂತಂದರೆ ಆಲ್ ಓವರ್ ಇಂಡಿಯಾ ಅವರು ಕೊರಿಯರ್ ಫೆಸಿಲಿಟಿಯನ್ನು ಅವೈಲಬಲ್ ಕೊಡ್ತಾರೆ. ಹಾಗಾಗಿ ನಿಮಗೇನಾದರೂ ಔಟ್ಸೈಡ್ ಸಿಟಿನಲ್ಲಿದ್ದಾರೆ ಅಂತಂದ್ರೂ ಕೂಡ ನೀವು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನೀಗ ನಿಮ್ಮ ಜೊತೆಗೆ ತೋರಿಸ್ತಾ ಇರೋಂತಹ ಫಸ್ಟ್ ನೆಕ್ಲೆಸ್ ಡಿಸೈನ್ ಏನಿದೆ, ಇದು ಲಕ್ಷ್ಮಿ ಪೆಂಡೆಂಟನ್ನು ಒಳಗೊಂಡಿರೋಂತಹ ಗುಂಡು ಸರ ಅಂತಲೇ ಹೇಳ್ಬೋದು, ಅಥವಾ ವ್ಯಾಕ್ಸ್ ಮಾಲ ಅಂತ ಕೂಡ ಕರೀತಾರೆ ಇದಕ್ಕೆ. ಸೊ ಇದು ತುಂಬಾ ಕಡಿಮೆ ಗ್ರಾಮ್ಗೆ ಸಿಕ್ಬಿಡುತ್ತೆ. ಸೊ ಇವಾಗೆಲ್ಲ ಏನಾಗುತ್ತೆ ಅಂತಂದರೆ ರೇಟ್ ತುಂಬಾ ಜಾಸ್ತಿ ಆಗಿದೆ. ಸೊ ಅಂಥ ಟೈಮಲ್ಲಿ ನಮಗೆ ಹೆವಿ ಬಜೆಟ್ ಇರುವಂತಹ ನೆಕ್ಲೆಸ್ ಡಿಸೈನ್ಸಿಗೆ ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಈ ರೀತಿಯ ಒಂದು ನೆಕ್ಲೆಸ್ಗೆ ಆಪ್ಟ್ ಮಾಡಬಹುದು. ಸೊ ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ, ಇದು ನೀವು 18 ಕ್ಯಾರೆಟಿಂದ 22 ಕ್ಯಾರೆಟಲ್ಲಿ ತೊಗೊತೀರಾ ಅಂತಂದ್ರೂ ನಾನು ಕ್ಯಾರೆಟ್ ಮೆನ್ಷನ್ ಮಾಡಲ್ಲ. ಹಾಗೆಯೇ ಇದರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ, ಇದು ನಿಮಗೆ ಅರೌಂಡ್ ಒಂದು 40,000 ಒಳಗೆ ಬಂದುಬಿಡುತ್ತೆ. 35ರಿಂದ 40,000ಕ್ಕೆ ಈ ಒಂದು ನೆಕ್ಲೆಸ್ ಡಿಸೈನ್ ನಿಮಗೆ ಸಿಕ್ಬಿಡುತ್ತೆ. ಎಲ್ಲ ರೀತಿಯ ಅಕೇಶನ್ಸಿಗೂ ಕೂಡ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸ್ಯಾರಿಗೆ ಆಗಿರ್ಬೋದು ಅಥವಾ ಡ್ರೆಸ್ಸಿಗೆ ಆಗಿರ್ಬೋದು. ಸೊ ಆ ರೀತಿಯ ಔಟ್ಫಿಟ್ಸಿಗೆಲ್ಲ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗೆಯೇ ಇದು ತುಂಬಾ ದೊಡ್ಡದಾಗಿ ಕೂಡ ಕಾಣೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಪರ್ಟಿಕ್ಯುಲರ್ ನೆಕ್ಲೆಸ್ ಡಿಸೈನ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ತುಂಬಾ ಹೆವಿ ಗ್ರಾಮ್ ಅಂತ ಅನಿಸುತ್ತೆ, ಬಟ್ ನೋಡೋದಕ್ಕೆ ಮಾತ್ರ ಇದು ತುಂಬಾ ಗ್ರ್ಯಾಂಡ್ ಅಂತ ಅನಿಸಿದ್ರು ಕೂಡ ತುಂಬಾ ಕಡಿಮೆ ಗ್ರಾಮಿಗಿರುವಂಥದ್ದು. ಜಸ್ಟ್ 12 ಗ್ರಾಮ್ಗೆ ಈ ಒಂದು ನೆಕ್ಲೆಸ್ ಸಿಕ್ಬಿಡುತ್ತೆ. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಆಗಿದೆ. ನೋಡ್ತಾ ಇರ್ಬೋದು, ಪಿಂಕ್ ಆ್ಯಂಡ್ ಗ್ರೀನ್ ಬೀಡ್ಸ್ ಏನು ಇವಾಗಿನ ಟ್ರೆಂಡ್ ಇದೆ, ಸೊ ಆ ಟ್ರೆಂಡನ್ನು ಒಳಗೊಂಡಿರುವಂತಹ ಈ ನೆಕ್ಲೆಸ್ ಡಿಸೈನು ನಿಮಗೆ ಜಸ್ಟ್ 12 ಗ್ರಾಮ್ಗೆ ಸಿಕ್ಬಿಡುತ್ತೆ. ಅಂದರೆ ಆಲ್ಮೋಸ್ಟ್ 1/4 ತೊಲ ಅಂತ ಅಂತೀವಲ್ಲ, ಸೊ 1/4 ತೊಲಕ್ಕೆ ಈ ಒಂದು ನೆಕ್ಲೆಸ್ ಸಿಕ್ಬಿಡುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಮ್ಯಾಂಗೋ ಶೇಪ್ಗಳನ್ನು ಕೊಟ್ಟಿದ್ದಾರೆ, ಲಕ್ಷ್ಮಿ ಪೆಂಡೆಂಟನ್ನು ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗೇ ಕಾಣುತ್ತೆ. ಇದನ್ನು ಕೂಡ ಸೇಥಿಯಾ ಜ್ಯುವೆಲರ್ಸ್ ಹತ್ರನೇ ಅವೈಲಬಲ್ ಇದೆ. ಸೊ ಇದೇನಾದರೂ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೂ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನಾದರೂ ಅವ್ರ ನಂಬರ್ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಅವರ ಫೋನ್ ನಂಬರನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದು ನಿಮಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಅನ್ನೋದಾದರೆ, ನೀವು 18 ಕ್ಯಾರೆಟ್ ತೊಗೊತೀರಾ ಅಂತಂದರೆ ಇದು ನಿಮಗೆ ಒಂದು 68,000, 67,000, 68,000 ಕಾಸ್ಟ್ ಆಗುತ್ತೆ. ಅದೇ ನೀವು 22 ಕ್ಯಾರೆಟ್ ಮಾಡಿಸ್ಕೊತೀನಿ ಅಂತಂದರೆ ಅದು ನಿಮಗೆ ಒಂದು 78ರಿಂದ 80,000 ಕಾಸ್ಟ್ ಆಗ್ಬೋದು. ಸೊ 78 to 80,000 ಕಾಸ್ಟ್ ಆಗಬಹುದು. ಸೊ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಪ್ರೈಸ್ ಕೂಡ ಸ್ವಲ್ಪ ನಿಮಗೆ ಜಾಸ್ತಿ ಅಂತ ಅನಿಸುತ್ತೆ. ಐ ಹೋಪ್ ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂದ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ನೆಕ್ಲೆಸ್ ಡಿಸೈನ್ ಕೂಡ ಆಗಲೇ ತೋರಿಸಿದ್ನಲ್ಲ ಅದೇ ರೀತಿಯಲ್ಲಿದೆ, ಬಟ್ ಸ್ವಲ್ಪ ದೊಡ್ಡದಾಗಿದೆ. ಹಾಗೆಯೇ ಇಲ್ಲಿ ಅದರ ವೆಯ್ಟ್ ಕೂಡ ಒಂದು 2 ಗ್ರಾಮ್ಸ್ ಎಕ್ಸ್ಟ್ರಾ ಮಾಡಿದ್ದಾರೆ. ಅದು ನಿಮಗೆ 12 ಗ್ರಾಮ್ಸಿಗೆ ಸಿಗ್ತಾ ಇತ್ತು, ಬಟ್ ಇದು ನಿಮಗೆ 14 ಗ್ರಾಮ್ಗೆ ಸಿಗುತ್ತೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದನ್ನು ಕೂಡ ಸೇಮ್ ಇದಕ್ಕೂ ಕೂಡ ಮ್ಯಾಂಗೋ ಮೋಟಿಫನ್ನು ಇಟ್ಕೊಂಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಇದು ತುಂಬಾ ಹೆವಿ ಗ್ರ್ಯಾಂಡ್ ಅಂದರೆ ತುಂಬಾ ಹೆವಿ ವೆಯ್ಟ್ ಏನೋ ಅಂತ ಅನಿಸುತ್ತೆ. ಒಂದು 20-25 ಗ್ರಾಮ್ ಅಂತ ಅನಿಸ್ಬಿಡುತ್ತೆ, ಆ ರೀತಿ ಕಾಣುತ್ತೆ. ಬಟ್ ಇದು ಜಸ್ಟ್ ನಿಮಗೆ 14 ಗ್ರಾಮ್ಗೆ ಸಿಕ್ಬಿಡುತ್ತೆ. ಹಾಗಿದ್ರೆ ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ, ಇದನ್ನು ನೀವು 18 ಕ್ಯಾರೆಟಲ್ಲಿ ತೊಗೊತೀರಿ ಅಂತಂದರೆ 78,000ದಿಂದ 79,000 ಕಾಸ್ಟ್ ಆಗುತ್ತೆ. ಅಂದರೆ 78,000 to 79,000. ಅದೇ ನೀವು ಇದನ್ನೇನಾದರೂ 22 ಕ್ಯಾರೆಟಿಗೆ ಮಾಡಿಸ್ಕೊತೀರಿ ಅಂದರೆ ಅಲ್ಲಿ ಸ್ವಲ್ಪ ನಿಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ಅದೇನಪ್ಪ ಅಂದರೆ ಒಂದು 93ರಿಂದ 94,000 ಕಾಸ್ಟ್ ಆಗ್ಬೋದು. 93ರಿಂದ 94,000 ಇದು ನಿಮಗೆ ಕಾಸ್ಟ್ ಆಗ್ಬೋದು. ರೇಟ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಗೋಲ್ಡ್ ರೇಟ್ ಈ ಒಂದು ಆಭರಣದ ರೇಟ್ ಕೂಡ ಜಾಸ್ತಿ ಅನಿಸುತ್ತೆ. ಐ ಹೋಪ್ ನಿಮಗೆ ಈ ಡಿಸೈನ್ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಇದು ಮಾತ್ರ ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಒಳಗೊಂಡಿರೋಂಥ ಒಂದು ನೆಕ್ಲೆಸ್ ಡಿಸೈನು. ತುಂಬಾ ಗಟ್ಟಿ ಕೂಡ ಬರುತ್ತೆ ಇದು. ಸೊ ಇದು ಆಲ್ಮೋಸ್ಟ್ ತುಂಬಾ ಲೈಟ್ ವೆಯ್ಟ್ ಅಂದ ತಕ್ಷಣ ನಿಮಗೆ ತುಂಬ ಕಡಿಮೆ
ಏನದು ತುಂಬಾ ಡೆಲಿಕೇಟ್ ಆಗಿರುತ್ತೇನಪ್ಪ ಅಂತೇಳ್ಬಿಟ್ಟು ಡೌಟೇ ಇಟ್ಕೊಳ್ಳೋಕೆ ಹೋಗ್ಬಿಡ್ರಿ, ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಕೂಡ ಲಕ್ಷ್ಮಿ ಫೇಸನ್ನು ಒಳಗೊಂಡಿದೆ. ಆಮೇಲೆ ತುಂಬಾ ಯುನೀಕಾಗಿ ಟ್ರೆಡಿಷ್ನಲ್ ಟಚ್ಚನ್ನು ಕೊಟ್ಟಿದ್ದಾರೆ ಇದಕ್ಕೆ. ಸೊ ಮೋರ್ ದೆನ್ ಈಗೆಲ್ಲ ಈಗಿನ ಟ್ರೆಂಡಿಂಗಿಗಿಂತನೂ ಕೂಡ ಟ್ರೆಡಿಷ್ನಲ್ ಟಚ್ಚನ್ನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಯಾರಿಗೆಲ್ಲ ನನಗೆ ಟ್ರೆಂಡಿ ಬೇಡ, ನನಗೆ ಹಳೆಯ ಕಾಲದ ಥರನೇ ಬೇಕು ಅಂತ ಅನ್ನೋರು ಈ ರೀತಿಯ ಒಂದು ನೆಕ್ಲೆಸ್ಗೆ ನೀವು ಆಪ್ಟ್ ಮಾಡ್ಬೋದು. ಇದರ ವೆಯ್ಟ್ ಬಂದುಬಿಟ್ಟು ನಿಮಗೆ 15.8 ಗ್ರಾಮ್ಸ್ ಅಂದರೆ 15.8 ಗ್ರಾಮ್ ಆಗುತ್ತೆ. ಸೊ ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ, ಇದನ್ನು ನೀವು 18 ಕ್ಯಾರೆಟಲ್ಲಿ ಮಾಡಿಸ್ಕೊತೀರಿ ಅಂತಂದರೆ 89,000 to 90,000 ಕಾಸ್ಟ್ ಆಗುತ್ತೆ. ಅದೇ ನೀವೇನಾದರೂ ಇದನ್ನು 916ಅಲ್ಲಿ ಅಥವಾ 22 ಕ್ಯಾರೆಟಲ್ಲಿ ಮಾಡಿಸ್ಕೊತೀರಿ ಅಂದರೆ ನಿಮಗೆ 1,05,000 to 1,07,000 ಆಗುತ್ತೆ. ನೀವು ಅವ್ರ ಹತ್ರ ಮಾತಾಡಿಕೊಂಡ್ರೆ ಪ್ರೈಸಸ್ಸು ಮೇಕಿಂಗ್ ಚಾರ್ಜಸ್ಸಲ್ಲಿ ಅವರು ಕಡಿಮೆ ಕೂಡ ಮಾಡಬಹುದು. ಹಾಗಾಗಿ ನಾನು ಎಕ್ಸ್ಟ್ರಾ ಪ್ರೈಸನ್ನೇ ಹಾಕಿಬಿಟ್ಟು ಹೇಳ್ತಾ ಇದ್ದೀನಿ. ಸೊ ದ್ಯಾಟ್ ಬಜೆಟ್ ಇರಬೇಕಲ್ವ, ಹಾಗಾಗಿ. ಸೊ 1,00,000 ಇತ್ತು ಅಂತಂದರೆ 1,00,000ಗೆ ಇನ್ನೊಂದು 2-3,000 ಹಾಕಿದ್ರೆ ಈ ಒಂದು ನೆಕ್ಲೆಸ್ ನಿಮಗೆ 22 ಕ್ಯಾರೆಟಲ್ಲಿ ಸಿಗುತ್ತೆ. ಅದೇ ನೀವು ಬೇಡ ನನಗೆ 22 ಕ್ಯಾರೆಟ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು 90,000 ಒಂದು 85ಇಂದ 89,000ಗೆ ಈ ಒಂದು ನೆಕ್ಲೆಸನ್ನು ಪರ್ಚೇಸ್ ಮಾಡಬಹುದು 18 ಕ್ಯಾರೆಟಿಗೆ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.